examine whether the following statements are true or false. AB is a subset of BCA. ಇದು ಟ್ರೂ. ಏನಕ್ಕಪ್ಪ ಅಂತ ಹೇಳಿದ್ರೆ AB ಅಲ್ವಾ? ಸಾರಿ, ಟ್ರೂ ಅಲ್ಲ, ಫಾಲ್ಸ್. ಇದು ಇಸ್ ನಾಟ್ ಅ ಸಬ್ಸೆಟ್ ಅಂತ ಕೊಟ್ಟಿದ್ದಾರೆ, ಇದು ಫಾಲ್ಸ್. ಇದು ಇಟ್ ಈಸ್ ಅ ಸಬ್ಸೆಟ್ ಅಲ್ವಾ? ಏನಕ್ಕಂತ ಹೇಳಿದ್ರೆ ದ ಆರ್ಡರ್ ಡಸ್ ನಾಟ್ ಮ್ಯಾಟರ್. ಸರಿನಾ? ದ ಆರ್ಡರ್ ಡಸ್ ನಾಟ್ ಮ್ಯಾಟರ್. ಸೊ ಎವ್ರಿ ಎಲಿಮೆಂಟ್ ಇನ್ ದ ಫಸ್ಟ್ ಸೆಟ್ ಇಸ್ ದೇರ್ ಇನ್ ಸೆಕೆಂಡ್ ಸೆಟ್, ಸೊ ಇಟ್ ಹ್ಯಾಸ್ ಟು ಬಿ ಎ ಸಬ್ಸೆಟ್. ಬಟ್ ಇದರಲ್ಲಿ ಆ ರೀತಿಯಲ್ಲಿ ಇಲ್ಲ. AE is a subset of a set which is made up of vowels in English alphabet. This is true. Yakante this is the subset, so this is true itself. 1 2 3 is a subset of 1 3 5. This is false. It's clearly not a subset. A is a subset of ABC. This is true. A is set A belongs to ABC. This is false. ಹುಡುಗರ, ಇದನ್ನು ನೀವು ಕನ್ಫ್ಯೂಸ್ ಮಾಡ್ಕೊತೀರಾ, ಇದಕ್ಕೆ ಸ್ಟಾರ್ ಆಗ್ತಾಯಿದ್ದೀನಿ. ಸೊ ಇದನ್ನು ನೀವು ನೋಡಿಕೊಂಡು ಮಾಡಬೇಕು, ಸರಿನಾ? ಹೇಗಪ್ಪ ಇದು ಅಂತ ಹೇಳಿದ್ರೆ, ವೆನ್ ಇಸ್ ದಿಸ್ ಟ್ರೂ ಅಂತ ಹೇಳಿದ್ರೆ, ಇದೇ ಪ್ರಶ್ನೆ ನಾವು ಈ ರೀತಿಯಲ್ಲಿ ಬರೆದಿತ್ತು ಅಂತ ಹೇಳಿದ್ರೆ ಇಟ್ ವುಡ್ ಹ್ಯಾವ್ ಬೀನ್ ಟ್ರೂ. ಸೆಟ್ ಎ ಬಿಲಾಂಗ್ಸ್ ಟು ಸೆಟ್ ಆಫ್ ಸೆಟ್ಸ್. ಈ ರೀತಿಯಲ್ಲಿ ಇರಬೇಕಾದ್ರೆ ಮೀನ್ಸು, ಸರಿನಾ? ನೋಡಿ ಇಲ್ಲಿ ಕರೆಕ್ಟ್ ಅಲ್ವಾ? ದಿಸ್ ವುಡ್ ಹ್ಯಾವ್ ಬೀನ್ ಸೆಟ್ಸ್ ಆಫ್ ಸೆಟ್ಸ್. ಸೊ ಈ ಥರ ಇದ್ದಾಗ ದಿಸ್ ವುಡ್ ಹ್ಯಾವ್ ಬೀನ್ ಟ್ರೂ. ಬಿಲಾಂಗ್ಸ್ ಟು ಅಂತ ಹೇಳೋದು ಇದೇನಿದೆಯೋ ಇಲ್ಲಿ, ಇಟ್ ಶುಡ್ ಬಿ ಪಾರ್ಟ್ ಆಫ್ ದ ಸೆಟ್ ಅಂತ ಹೇಳಿ ಲೆಕ್ಕ. ಸೊ ನಂಗೆ ಇಲ್ಲೇನು ನೀವು ಕಲಿಬೇಕು ಅಂತ ಹೇಳಿದ್ರೆ, ಆ ಸೆಟ್ ಕ್ಯಾನ್ ಹ್ಯಾವ್ ಸೆಟ್ಸ್ ಅಂತ ಹೇಳಿ ನೀವು ತಿಳ್ಕೊಬೇಕು. ಸೆಟ್ ಕ್ಯಾನ್ ಹ್ಯಾವ್, ಸೆಟ್ ಕ್ಯಾನ್ ಬಿ ಮೇಡ್ ಅಪ್ ಆಫ್ ಅನದರ್ ಸೆಟ್. ಇದು ಸಾಧ್ಯ, ಇದ್ರದ್ದು ಸಾಧ್ಯತೆ ಇದೆ, ಸರಿನಾ? ಆ ಸೆಟ್ ಈಸ್ ಅ ಕಲೆಕ್ಷನ್ ಆಫ್ ಥಿಂಗ್ಸ್ ಆ್ಯಂಡ್ ದೋಸ್ ಥಿಂಗ್ಸ್ ಕ್ಯಾನ್ ಬಿ ಅನದರ್ ಸೆಟ್, ಅನದರ್ ಬಂಚ್ ಆಫ್ ಸೆಟ್ಸ್. ಸೊ ಇದು ಕೂಡ ಸಾಧ್ಯ, ಸರಿನಾ? ಅಫ್ಕೋರ್ಸ್ ನಾವು ಡಿಫೈನ್ ಮಾಡಬೇಕು, ಏನೇನೋ ಇದೆ ಅದನ್ನು ಆಮೇಲೆ ಮಾತಾಡೋಣ. ಸೊ ಇದೊಂದು ಪವರ್ ಸೆಟ್ ಅಂತ ಹೇಳಿ ಬರುತ್ತೆ, ಅದರಲ್ಲಿ ನೀವು ಇನ್ನೂ ಚೆನ್ನಾಗಿ ಕಲಿತೀರಾ. ಬಟ್ ಈ ಥರ ಪಾಸಿಬಿಲಿಟಿ ಇದೆ, ಈ ಥರ ಇದೆ ಅಂತ ಹೇಳಿ ನೀವು ತಿಳ್ಕೊಬೇಕು. ಎಕ್ಸ್ ಈಸ್ ಎನ್ ಈವನ್ ನ್ಯಾಚುರಲ್ ನಂಬರ್ ಲೆಸ್ ದ್ಯಾನ್ 6. ಸೊ ಮೊದಲೇ ಸೆಟ್ ಬಂದು ಈವನ್ ನ್ಯಾಚುರಲ್ ನಂಬರ್ ಲೆಸ್ ದ್ಯಾನ್ 6 ಅಂತ ಹೇಳಿದ್ರೆ ಇವೆರಡು. ಎರಡನೇ ಸೆಟ್ ಬಂದು ಈಸ್ ಎ ನ್ಯಾಚುರಲ್ ನಂಬರ್ ವಿಚ್ ಇಸ್ ಡಿವಿಸಿಬಲ್ ಬೈ 36. ಸೊ 1 2 3 4 ಈ ಥರ ಒಂದಷ್ಟು ನಂಬರ್ಗಳು ಇರುತ್ತೆ. 2 and 4 ಬಿಲಾಂಗ್ಸ್ ಟು ದಿಸ್, ಇಸ್ ಪಾರ್ಟ್ ಆಫ್ ದಿಸ್. ಸೊ ಎಸ್, ದಿಸ್ ಇಸ್ ಅ ಸಬ್ಸೆಟ್. ಹಾಗಾಗಿ ದಿಸ್ ಇಸ್ ಟ್ರೂ. ಆಯಿತಾ ಹುಡುಗರ? ಹಾಂ, ಪಾಸ್ ಮಾಡಿಕೊಂಡು ನೋಡಿ.